ಎಲೈ ಬಾಲಕನೆಂದ ಬಂಡಿಸಿದಕ್ಕೆ ಕೌರವನ ಬಲವೆಲ್ಲ ಹಾಳು ಮಾಡುವುದಕ್ಕೆ ಕುಳಿತಿಯಲ್ಲ ಭಾರತ ಸಂಭವನೆ. ಅಹೋ ದ್ರೋಣರೇ, ನಿನಗೆನ್ನು ಕಾಲ ಅವಧಿಗಿತ್ತು ಪಡೆದ ಮಾತಪಿತರನ್ನು ಮನದ ಸ್ಮರಿಸಿಕೊ. ಎಲೈ ಮಂಕುಮತಿಯೇ, ಅಹೋ ಗುರುಗಳೇ, ನನ್ನ ಬೆಂಕವನ ಬರೆಯುವ ಚಂಕೇರಿ ಪಸರ ಸಂಕಲವ ಪಂಕನ ಬರಬರವದಕ್ಕೆ ಹಜಾಣ್ಣ ಕಡಗ ಬಿರಿಯೋದು ಸಹಜವಾಗಿರುವುದು ಆಚಾರ್ಯರೇ. ಬಾಲಕ, ಅಹೋ ಗುರುಗಳೇ, ನಿನ್ನ ಹೃದಯದಲ್ಲಿರುವ ಹೃದಯ ತೋಟುವುದು ಬಾಲ ತನ್ನದಿಗಿದ್ದು ಮಾತ್ರ ನಿನಗೆ ಕಡೆಗಾಲ. ಆಹೋ ದ್ರೋಣ, ಮತ್ತೊಮ್ಮೆ ಭೋಜನ ಮಾಡಿ ಬಂದಿಯರೋ ಈ ಕ್ಷಣ. ಬೆರಳುಗಳಿಂದೆಣಿಸಿ ಗುಣಿಸುವ ಗಣಿತ ಶಾಸ್ತ್ರವೇನಾದರೂ ತಂದಿರ, ಇಲ್ಲವೇ ಎನ್ನಡನ ದುರವನ್ನ ಮಾಡಬೇಕೆಂಬ ಅಪೇಕ್ಷೆ ಇದ್ದರೆ ಆರಮನವೇನಾದರೂ ನೋಡಿಕೊಂಡು ಬಂದಿರ ಇಲ್ಲವೇ? ಅಹೋ ದ್ರೋಣರೇ, ಓ ಬಾಲಕ, ಮೋದಿ ನೆರೆಯು ಒದರಿದರೆ ಆಕಾಶವು ಬೆದರುವುದೇ, ಕಪ್ಪಿನಿಂದ ಉಪ್ಪಿ ಎದ್ದ ಬರುವ ಎಪ್ಪಿಲಿಯರದು ನೆತ್ತರದಾಗಿ ನಿಲ್ಲುವುದೇ. ಅಹೋ ದ್ರೋಣರೇ, ಓ ಬಾಲಕ, ಯುದ್ಧವನ್ನು ಮಾಡುವ ರೋಷ ಭಕ್ತನು ಮಾತ್ರ ನಿನ್ನ ಒಣಗಚ್ಚನಿಗೆ ಈ ವೀರದ ಬೆದರುವುದೇ. ಓ ಗುರುಗಳೇ, ಓ ಬಾಲಕ, ಪಡದ ಮಾತಾ ಪಿತರನ್ನು ಒಡಲೊಳಗೆ ಸ್ಮರಿಸಿಕೋ ಎಂದು ಕೊಡುಗಲಿಯ ಮುಂದೆ ಇಂಥ ಬಡಿವಾರದ ನುಡಿಗಳನ್ನು ನುಡಿದರೆ ಪ್ರಯೋಜನವೇನು? ಓ ಗುರುಗಳೇ, ಏ ಮುಡ, ಚಕ್ರವಂತ ಉಕ್ಕಟಿಸಿ ಶೀಘ್ರವಾಗಿ ಎದೆಯನ್ನೇರಿಸಿ ಕತ್ತಲ ತೊಳತ್ತಳಕ್ಕೆನ್ನೋದಿವ ಕೋಲ್ಮಿಂಚಿನಂತೆ ಎಕ್ಕಲವಾದ ಬಾಣದಿಂದ ನಿನ್ನ ಪಂಚಾಂಗದ ಗಂಟೆಲ್ಲ ನುಗ್ಗು ನುಗ್ಗು ಮಾಡು. ಮುಕ್ಕರಿಗೆ ಸಿಗದ ಹಾಗೆ ಮಾಡದಿದ್ದರೆ ಪಾಸು ಪತಸ್ತನು ಪಡೆದ ಫಲ್ಗುಣನ ಸಂಭವನೆಂದೆನಿಸಿ ಸಾರ್ಥಕವೇನು ದ್ರೋಣ? ಕೈಯೂರಿಸುತ್ತ ಬರುವ ನಿನಗೆ ಮಾತ್ರ ಆದಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲೋಣ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲೋಣ. ಹಿಡಿಸಲು ನಿನಗೆ ಎಂಬ ಪ್ರತ್ಯಕ್ಷ ಭಾರತೆ ದ್ರೋಣರು ಯಾತಕ್ಕ ಬಂದು ಬಹು ಬೇಚಾಡುತ್ತ ಹೋದರು. ಮತ್ಯಾವನಿತ್ತರು ಈ ದ್ರೀವವನದೊಳಗೆ ವೀರ ಅಭಿಮನ್ಯನಿಗೆ ಎದುರಾದ ವೈರಿಗಳು ಯಾರಾದರೂ ಇದ್ದರೆ ತಕ್ಷಣ ಯುದ್ಧಕ್ಕೆ ಬರಬೇಕೆಂದು ರಣದ ಅಲೆಯನ್ನಲಗಿ ಸುಗಂಧನಾಗಿಸುತ್ತ ಸುಗುಣ ಪ್ರಖ್ಯಾತ ಪೀಠನಲ್ಲಿ ಭೂಪತಿ ಎಲ್ಲ ಸಾರಥಿ ನನ್ನ ಅಭಿಮಾನ್ಯನ ಕಳೆದೊಳಗೆ ಸಿಲುಕುವಂತೆ ಮಾಡಿದನು. ಕರ್ಣನೆಂಬ ದುರ್ಮತಿ ಮೆಲ್ಲನೆ ಜಾರಿ ಬಂದ ಈಚೆಗೆ ಜಾಗ್ರತೆ ಸ್ವಲ್ಪ ತಡವಾಗಿದ್ದರೆ ನನಗೆ ಮಾಡುತ್ತಿದ್ದು ಸಾರಥಿ. ಈ ಮೀನ ಇಡುವ ಮುಂಡಗಣ್ಣನ ಯಾತಕ್ಕೆ ಬಿಟ್ಟನು ತನ್ನ ನೇಚರುತ್ತೆ. ಕರ್ಣ ಆಚಾರ್ಯರೇ, ಸಾಕು ಸಾಕು ಇಂಥ ಸೇನಾದಿ ಪಟ್ಟವ ಅಭಿಮಾನ್ಯವನ ಎಮ್ಮುಖದಲ್ಲಿ ನಿಂತು ತೆರೆಯುವುದೆಂದು ಹೇಳಿ ಮಾಡಬಾರದು ಇಂಥ ಮೊದಲು. ಗುರುಗಳಾದ ದ್ರೋಣಾಚಾರ್ಯರೇ, ಸೂರ್ಯ ಸಂಭವ ಗುರುಗಳಾದ ದ್ರೋಣಾಚಾರ್ಯರೇ, ಎನ್ನ ಆಲಸ್ಯ ಎಂಬ ಅಪರಾಧವನ್ನು ಮನ್ನಿಸಿರಿ. ಮತ್ತೊಮ್ಮೆ ಅವನ ಮುಂಭಾಗಕ್ಕೆ ಹೋಗಿರಿ, ಯುದ್ಧವನ್ನು ಮಾಡಿರಿ. ಅವನ ಧನುಸ್ಸನ್ನು ಉತ್ತರಕ್ಕೆ ಕಿಡಿಯುವನು ಎನ್ನ ಸಾಹಸವನ್ನು ನೋಡಿರಿ. ಓ ನಿನ್ನ ಸಾಹಸ ನೆಟ್ಟಗಿದೆ. ಮತ್ತೊಮ್ಮೆ ಅವನ ಕರದಲ್ಲಿ ಸಿಲುಕಿಸಬೇಕೆಂಬುದು ನಿನ್ನ ಮರ್ಮವಿದೆ. ಗುರುಗಳ ನಿಮ್ಮ ಪಾದ ಮುಜದಾರಿ ನುಡಿ ಮತ್ತೊಮ್ಮೆ ಭಾಗಕ್ಕೆ ಹೋಗಿರಿ, ಯುದ್ಧವನ್ನು ಮಾಡಿರಿ. ಅವರ ಕರೆದೋಳು ಮೆರೆಯುವ ಕೋದಾನವನ್ನು ಖಂಡಿಸಿ ಈ ಭೂಮಡಕ್ಕೆ ಕಡವುತ್ತಿದ್ದರೆ
ಬಲವಾಗಿ ಹೊಡಿಬೇಕು ನೀನು. ನಿಮ್ಮ ಇಷ್ಟದಂತಾಗಲಿ ಗುರುಗಳೇ. ದ್ರೋಣನು ಮತ್ತು ಹಿಂತಿರುಗಿ ಬರುವನು ಯಾತಕ್ಕ ಬಹು ಜಾಗ್ರತೆ. ಅವನಿಗೆ ಹತ್ತಿರವಾದ ಸೇನಾಧಿಕರೆಂಬ ಭ್ರಾಂತಿ ಮತ್ತೆ ಭಾರವಂತೆ ಮಾಡಿಸಿ ಕಳಿಸಿದರೆ ಅವನಿಗೆ ಪ್ರಶಾಂತಿ. ನಂದೇನಲ್ಲಿ ನಿಂದ ಕೇಳು ಇತ್ತ ಕೇಳು. ಸಾರಥಿ ದ್ರೋಣನು ಮತ್ತು ಹಿಂತಿರುಗಿ ಬರುವರ ಯಾತಕ್ಕ ಬಹು ಜಾಗ್ರತೆ. ಅವನಿಗೆ ಹತ್ತಿರವಾದ ಸೇನಾಧಿಕ ನಮ್ಮ ಭ್ರಾಂತಿ ಮತ್ತೆ ಭಾರವಂತೆ ಮಾಡಿಸಿ ಕಳಿಸಿದರೆ ಅವನಿಗೆ ದಾಶಾಂತಿ. ಅದೇ ಪ್ರಕಾರ ಯುದ್ಧಕ್ಕಿರಲಿಲ್ಲ ಸೂರ. ನಂತರ ಕ್ಯಾರ್ಸು ನಿನ್ನ ಹೆಸರು ಅದೇ ಹೌಲವ ಹೌಲವ ಹೌಲವ. ಇದೇನು ಆಶ್ಚರ್ಯ. ಕರದಲ್ಲಿದ್ದ ಧನಸ್ಸನ್ನು ಖಂಡಿಸಿದ ಅವರು ಸ್ವಲ್ಪ ಹಿಂತಿರುಗಿ ನೋಡುವೆನು. ಎಲೆ ಹದವ ಆವತರ ಸಂಧಾನವಿದು. ಬಾಪುರೇ, ಜಗದಲ್ಲಿ ಬಲ್ಲಿದ ಬಿಲ್ಲಾಳು ನೀನೌದು. ಬಲ ಬಲ ತ್ರಿಲೋಕದೊಳಗಿಂತ ವಿವೇಕವನ್ನು ದಾರಿಬಲ್ಲರು ಈ ಬಿಲ್ಲಾಳದ ನಿನಗೆ ಸಲ್ಲದು. ಎಲೆ ಹದವ, ನಿನ್ನ ಸಾಹಸಕ್ಕೆ ಸುರಾಸುರಾತಿಗಳು ಬಲ ಬಲ ಎಂದು ಮೆಚ್ಚುವರು. ಇಂಥ ಧನುರ್ವಿದ್ಯೆಯನ್ನು ತಾವ ಗುರುವಿನಲ್ಲಿ ಸಾಧನೆ ಮಾಡಿದೆ. ಸ್ವಾರ್ಥ ತ್ಯಾಗವಿಲ್ಲದೆ ಬಿಟ್ಟಿ ಕೌರವನ ಹಣ ಖರ್ಚು ಮಾಡುವುದರಲ್ಲಿ ಫಲವೇನಿದೆ? ಅಯ್ಯೋ, ವೀರ ಕ್ಷತ್ರಿಯನಾದವನು ಶತ್ರು ನಿರಾಯುಧನಾದರೆ ಅವನ ಶಸ್ತ್ರ ಪಾಣಿಯನ್ನಾಗಿ ಮಾಡಿದ ನಂತರ ಯುದ್ಧವನ್ನು ಪ್ರಾರಂಭಿಸಬೇಕಲ್ಲವೇ? ಜನ್ಮ ಕ್ಷತ್ರಿಯನಾಗದಿದ್ದರೂ ಕರ್ಮ ಕ್ಷತ್ರಿಯನೆಂದು ತ್ರಿಲೋಕದಲ್ಲಿ ಪ್ರಖ್ಯಾತಿಯನ್ನು ಹೊಂದಬೇಕಲ್ಲ. ಮಿಕ್ಕಿದ ವಿಕ್ರಮರನ್ನು ಜಯಿಸುವುದು ಚಕ್ರಧರ ಚಕ್ರವರ್ತಿಗಳಿಗೆ ಅಸಾಧ್ಯವೆಂಬ ವಾಕ್ಯವನ್ನು ಕೇಳಿ ಚಿಕ್ಕವನಾದರೂ ಚಿಂತೆ ಇಲ್ಲ, ಇವರ ಪರಾಕ್ರಮವನ್ನು ನೋಡಿಕೊಂಡು ಬರವನೆಂದೇ ಬಂದೆನು. ನೀನು ಮಾತ್ರ ಸೂರನಲ್ಲವೆಂದು ನಮ್ಮ ಜನಕನಿಗೆ ನಾನು ಮೊದಲೇ ತಿಳಿಸಿದ್ದೆನು. ಧೀರನಾದವನು ಧಾರುಣಿಯ ಮೇಲೆ 3 ದಿನ ಬಾಳಿದರೆ ಸಾಕಲ್ಲವೇ? ನಿನ್ನಂತ ಭೂಭಾರಕನಾದ ಕಿರಿಯ ಗುರುಗಳನ್ನು 100 ವರ್ಷ ಮಾಡಿದರೆ ಬಂದ ಫಲವೇನು? ಹದಮ, ನೀತಿ ಇಲ್ಲದೆ ಕೋತಿಯಂತೆ ಪರರ ಮಾತು ಕೇಳಿ ಇಂಥ ಘಾತಕರ ಕೆಲಸವನ್ನು ಮಾಡಿದೆಯಾ? ಎಲೈ ಘಾತಕರೇ, ಎನ್ನ ಕಡೆಗೆ ಮುಖವನ್ನೆತ್ತಿ ನೋಡು. ಭೂತಳವನ್ನು ಬೆಳಗಿಸುವ ಸೂರ್ಯ ಸಂಜಾತನೆಂದೆನಿಸಿ ಇಂಥ ಖ್ಯಾತಿಯನ್ನು ಪತ್ತೆಯಲ್ಲ ಸಂಭವ. ಮಾತು ಮಾತ್ರ ಮಣ್ಣಿನೊಳಗೆ ಕಲಿತು ಹೋಗುವ ತೂತು ಮಡೆಗೆಯಂತೆ ಯಾತಕ್ಕೂ ಬಾರದ ಶರೀರದ ಮೇಲೆ ಪ್ರೀತಿಯನ್ನು ಇಟ್ಟು ಅನಂತ ಕಾಲ ಇರುವ ಕೀರ್ತಿಯನ್ನು ಸುಟ್ಟು ಕ್ಲೇಶ ವಾಶನಾದ ಈಸನು ಮೆಚ್ಚದಿರುವಂತೆ ಹಿಮ್ಮುಖದಲ್ಲಿ ನಿಂತು ಕರದಲ್ಲಿದ್ದ ಧನಸ್ಸನ್ನು ಖಂಡಿಸಿ ಇಂಥ ಮೋಸ ಕೃತ್ಯ ಮಾಡುವುದಕ್ಕಿಂತ ಕಾದಿಗೆ ಆಸೆ ಪಡುವ ಬೇಸರಿಗೆ ದಾಸನಾಗಿ ವಾಸ ಮಾಡುವುದು ಲೇಖಲ್ಲವೇ? ಸುಡು ಸುಡು ನಿಮ್ಮ ಜನ್ಮವನ್ನು ಹೇಳಿ ಭಾಗಿರಗೇಡಿ ಸಂಡೇ ಬಲದವರೇ. ಭೂಮಂಡಲದೊಳಗೆ ಗಂಡುಗಲಿಗಳ ಮುಂದೆ ಮುಖ ಮಂಡಲವನ್ನು ತೋರಲು
ಮಂಡೆಯನ್ನು ಬಾಗಿ ಒಂದು ಗುಂಡನ್ನಾದರೂ ಅದು ಪ್ರಾಣ ಬಿಡುವುದಲ್ಲೇ ತನ್ನದೇ ಭ್ರಷ್ಟ ಪರಮ ಪಾಪಿಷ್ಠ. ಅವಸರ ಮಾಡ್ಬಾರ್ದ ಅದು ಹೇಳ. ಹಾಕಿ ಕೂತಲ್ಲೋ ಮೋಸದ ಗಾಣ. ತ್ರಾಣವಿದ್ದರೆ ಸಮ್ಮುಖದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವುದೆಂದು ಈ ನಿನ್ನ ಹೆಣಕಾಣೆ ಹೇಳಿ ಹೊಡೆದುಕೊಂಡು ಹೇಳಿದ್ರಲ್ಲೋ. ಅರಿಯದ ಕರುಳಿನ ಹಿಂಭಾಗದಲ್ಲಿ ನಿಂತು ಧ್ವನಿದರೆ ಈ ದುರಧೀರಾದರೂ ಮೆಚ್ಚರೆಂದು ಪರಿಪರಿಯಿಂದ ಹಿಡ್ಕೊಂಡು ಹೋದ್ರೋಡ ಪಟ್ಟನಿಟ್ಟ ಕಾಲಕ್ಕೂ ಎನಗತ್ತಿರುವ ಸ್ವಲ್ಪ ಮಾತ್ರ ತಗ್ಗದು. ಶ್ರೇಷ್ಠನಾದ ಕೌರವನು ನನ್ನ ಮೇಲೆ ನಿಷ್ಠುರಗೊಂದರಿಗೆ ಚಿಂತೆ ಅಲ್ಲ. ಪುಟ್ಟಿ ಪುಟ್ಟಿ ಅನ್ನ ತಿನ್ನುವ ನಿನ್ನ ಹೊಟ್ಟೆಗೆ ಸೀದರು ಎನ್ನ ಉತ್ಕೃಷ್ಟ ತರವಾದ ಕೋಪ ಮಾತ್ರ ಶಾಂತಿ ಅಲ್ಲ. ಅಯ್ಯೋ ಜಡಮತಿಯೇ ಹುಡುಗದ ಕಡೆಯಿಂದ ಎನ್ನಮ್ರಣ ಹೇಳಿ ಎನ್ನಿಸಿದೆ. ದೇಹಿ ಎಂದವರಿಗೆ ಪ್ರಾಣವನ್ನಾದರೂ ಕೊಡುವ ಕಾಣಿಕನಿಗೆ ಏನು ಮೋಸ ಮಾಡಿದಿರಿ? ಇನ್ನಾದರೂ ನಿನ್ನ ಮನಸ್ಸು ತಣ್ಣಗಾಯ್ತಾದ್ರೋಣ ಕ್ಷೋಣಿಯೊಳಗೆ ಮಾತ್ರ ಹೋರಿಸಿದ ಅಪಕೀರ್ತಿ ಸಂಪೂರ್ಣ. ಅಹೋ ಕರ್ಣ, ನಿನಗೆ ತಕ್ಕಿಷ್ಟು ಕೋಪಾತರವು ನೀವು ಮಾಡಿದ ಕಾರ್ಯವೂ ಆಗಿರುವ ಸ್ವಾಮಿ. ನನ್ನೆದೇನು ಹೋಗುವುದು ಸಾಮ್ರಾಜ್ಯವು. ಅಹೋ ಕರ್ಣ, ಆಚಾರ್ಯರೇ, ವಸುದಿ ಜನ ಕೌರವನ ಸೈನ್ಯವನ್ನ ಜೊತೆ ಹೋದರೆ ಇವರಿಗೆ ಸಂಭವ. ಅಹೋ ಗುರುಗಳಾದ ದ್ರೋಣಾಚಾರ್ಯರೇ, ರಾಜ್ಯ ಕಾರ್ಯಕ್ಕೆ ಹೇಳ್ತಾನಲ್ಲದೆ ಎನ್ನ ಕಡೆ ತಪ್ಪೇದು ರವಿನಂದನ. ದ್ರೋಣ, ಸಾಕು ಸಾಕು. ನಿನ್ನ ನುಡಿಯೇ ನನಗೆ ಮೂಲವಾಯಿತು, ನಿಂದಪ್ಪ ಖ್ಯಾತಿ ಬಂದದಿತ್ತು. ದ್ರೋಣ, ಇದು ನನಗೆ ಮೊದಲೇ ತಿಳಿಯಲಾಯಿತು. ಕರ್ಣ, ಮೊದಲೇ ತಿಳಿಯದೋದಿದ್ರೆ ಮಾಡುವುದೇನಾಯಿತು? ದ್ರೋಣರೇ, ನಿನ್ನಿಂದ ಪ್ರಾಣಾಂತರ ಒಬ್ಬನಿಂದ ಮಾತ್ರ ದಂಡಿಯಾಗಿ ಸಂಪಾದನೆ ಆಯಿತು. ಎಲೆಯ ಸೂರ್ಯ ಸಂಭವ, ಆಚಾರ್ಯರೇ, ನೀನೇ ತಕ್ಕಿಷ್ಟು ಬೇಸರಗೊಂಡು ಮಾತಾಡಿ ಕ್ಷಣ ನೀವು ಮಾಡಿದ ಕಾರ್ಯವೂ ಆಗಿರುವುದು ಸ್ವಾಮಿ. ನಿನ್ನಂತ ಕುರುಮಂಡಲ ಜನ ಮುಂದೆ ಪಾಂಡವರ ಚಿರ ಚಂಡಾಡುವ ನನ್ನ ಆಡಿದ ನುಡಿಗೆ ವಚನ ಭ್ರಷ್ಟನಾಗುವ ಹಾಗಿಲ್ಲ. ಸಂಭವ, ಗುರುಗಳಾದ ದ್ರೋಣಾಚಾರ್ಯರೇ, ನಮಗೆ ತಕ್ಕ ಯುದ್ಧದ ಚಿಂತೆ ಬಳಿರಾಯರಾಯ ಸಾರಥಿ ಬಳಿ ಈ ಸೇನಾಧಿಪತಿ ಪಟ್ಟವನ್ನು ಕೌರವರಲ್ಲಿಗೆ ಒಪ್ಪಿಸುವಾಗ ಸಾರಥಿ ರಥವನ್ನು ಬಿಡು ಅತಿ ಜಾಗೃತಿ ನಿಮಿತ್ತದಲ್ಲಿ ಭೂಪತಿ. ನೋಡರೇ, ನಿಲ್ಲಿರಿ. ಆ ಕೌರವೇಂದ್ರದಲ್ಲಿ ಮಾತ್ರ ಹೋಗಬೇಡಿರಿ. ನಿಮ್ಮ ಕಡೆ ತಪ್ಪೇನಿದೆ? ಕೌರವೇಂದ್ರನು ಗೆಲ್ಲುವುದಕ್ಕೆ ಸಹಾಯ ಮಾಡಿರಿ. ಬಲರ ಮತ್ತು ಅಭಿಮಾನಿಗಳ ಉದ್ಧಾರ ಮಾಡಿರಿ. ನಾನು ಮಾತಲ್ಲ. ಎಲೈ ಕೃಪಾ ಸ್ವತ್ತಾಮದಲ್ಲಾದಿದ್ದು ಪುಟರಾಕರೇ ತಡಬೇಕೆಂದು ಪಾಪುರ ಕುಮಾರನ ಕರ ಚಾಪ ಮುರಿದನು ಈ ರಭಿಸುತ್ತನು. ಅಹೋ ಕನ್ಯತಮವೇ, ಅಭಿಮಾನ್ಯವನನ್ನು ನಿರಾಯುಧನಾಗಿ ಮಾಡಿರುವರು. ಏದೇ ಸಮಯ ನೆಮ್ಮ ಯಥಗಳನ್ನು ಎತ್ತಿ ಪಾರ್ಥ ಸಂಭವನ ಕುದುರೆ ರಥಾದಿಗಳನ್ನು ತೆರೆದು ಭೀಕರನಾದ ನರನಂದನ ನಡಿಗೆ ಸರ್ವರ ಏಕಕಾಲ ಸುರಿದು ಅಭಿಮಾನ್ಯ ಹೃದಯ ಧಾರ್ಯ ಮಾಡಿದೆ. ನಿಮ್ಮ ಕರ ಚಮತ್ಕಾರ ಮರೆಯಬೇಡ್ರಿ. ನಿಮ್ಮ ಇಷ್ಟದಂತ ಬಿಚ್ಚ ಆಯ್ತಾ ನೋಡಿ.
ಎಲ್ಲ ಸಾರಥಿ ನೋಡಿದೆಯಾ ಕರ್ಣನು ಮಾಡಿದ ಮೋಸದ ರೀತಿ? ಹಾ ಕರ ಸರೋಜದೋಳು ಕಾರ್ಮುಖವಿಲ್ಲದ ಸುಳಿವಂ ಕೊಂಡು ಬಲಶಾಲಿಗಳಂತೆ ಅತಿರಥರ ಒಂದುಗೂಡಿ ಮಿತಿ ಇಲ್ಲದೆ ಸರ ಹರಗಮಂ ಹೂಡಿ ಹಾ ಕಣಕ ತುಪ್ಪದೋಳು ಜಾಣನಾದ ದ್ರೋಣನು ಎನ್ನ ರಥವನ್ನು ಖಂಡಿಸಿದನು. ಅಶ್ವತ್ಥಾಮನಿದ್ದರೆ ಎನ್ನ ಸಾರಥಿಯನ್ನು ಕೆಡಹಿದನು. ಕೃಪನೆಂಬ ಆಚಾರ್ಯರು ಎನ್ನ ದುರ್ಗಗಳನ್ನು ತೆರೆದರು. ಹಾ ಆ ಸಾರಥಿ ಭೂಪತಿ ದ್ರೋಣನ ಎನ್ನ ರಥಧ್ವಜ ಪತಾಗಿ ಹಾರಿಸಿದನು. ತುಡುಕುವುದಕ್ಕೆ ಧನುವಿಲ್ಲ, ಮುಂದಡಿ ಇಡುವುದಕ್ಕೆ ರಥತುರುಗ ಸಾರಥಿಯಿಲ್ಲ. ಹಾ ಬಿಲ್ದಿರಿವಿ ಮೇಲುಲುಕಿ ಬರುತ್ತಿಹರು ಬಲು ಸಮ ಹಸಿರತರಲ್ಲ. ಹಾ ಎಲ್ಲ ಹೇಡಿಗಳಿರ ಏಕ ಕಾಲಕ್ಕೆ ಎನ್ನ ಚಾಪವು ಮುರಿಯಿತೆಂದು ಮಧುಮೂರ್ಖರಾಗಿ ಹೊದರಬೇಡಿರಿ. ಅಂತ ಕದನ ಪ್ರಸಿದ್ಧರು ಬಂದರೆ ಎದೆಗೊಟ್ಟು ಉದಿತ ಕೋಪಾಗ್ನಿಯಿಂದ ನಿಮ್ಮ ಬಲವಲ್ಲ ಬೆದರಿ ಹಾರಿ ಬೀಳುವಂತೆ ಸಿಂಹನಾದವನ್ನು ಮಾಡಿದನು. ಖರ ಸರೋಜದ ಧೈರ್ಯವನ್ನು ಮಾಡಿರಿ. ಕಾರ್ಮುಖವಿಲ್ಲದ ಖರ ಖರ ಕಮಲದ ಖಡ್ಗಂ ಜಡದ ಒಡೆಯುವನು. ಷಡರದರ ಬಲವಲ್ಲ ನಿಲ್ಲಿಸಿ ಬಿಡುವನು. ಸಾರಥಿ ಭೂಪತಿ ಹುಲಿಕಿ ಬರುವ ಪರ ಬಲಕ್ಕೆ ಕಲ್ಪಾಂತರ ವೃತ್ತನೆಂದೆನಿಸದಿರ್ತಡೆ. ಖಲಿಪಾರ್ಥ ಸಂಭವನಾಗಿ ಹಿಳಿಯೊಳಿ ಜನಿಸಲಾಗ ಸಾರಥಿ ಭೂಪತಿ ಅತಿರಥರು ಮತ್ತು ಮೈದಿರಿಗೆ ಓಡುವುದಕ್ಕೆ ಪ್ರಯತ್ನ ಮಾಡಿದರು. ನೋಡಲೇ ಸಾರಥಿ. ಹಾ ಬಲ ಬಲ ಅಭಿಮಾನ್ಯನ ಗೆಲಕ್ಕೆ ಷಡುತ್ತರಲ್ಲ ಕಲಿ ವೀರರಾದರಿ. ಹುಡುಗನ ಕಟ್ಕದ ಅತಿಗೆ ಗಡಗಡಗ ನಡಿಗೆ ಪಡಲಿಗಿಂತ ಮುಂದಾಗಿ ಓಡುವಿರಿ. ಒಡೆಯನನ್ನು ಹಿಡಿದು ಕೊಡುವ ಜಡಮತಿಗಳೇ, ನಿಮ್ಮ ಜನ್ಮವು ಸುಡಲಿ. ಮಾಡಿ ಬಳಿಗಾಯಲೈ ಸಾರಥಿ. ಎಂತ ರಾಜ್ಯಕಾರ ದ್ರೋಹಿಗಳನ್ನು ಹೇಗೆ ನಂಬಲಿ ಸಾರಥಿ? ನೋಡ್ತೀಯ ಈ ಷಡುತ್ತುಗಳು ಮಾಡಿದ ಮೋಸದ ರೀತಿ. ಇಂಥದಲ್ಲ ಭೂಪತಿ. ಎಲ್ಲ ಸಾರಥಿ ನೋಡಿದೆಯಾ ಕರ್ಣನು ಮಾಡಿದ ಮೋಸದ ರೀತಿ? ಹಾ ಎತ್ತ ನೋಡಿದರು ಶತ್ರುಗಳ ಬಾಣದ ಮೊತ್ತಗಳು ಮುತ್ತಿ ಶರೀರದೊಳಗೆ ಒತ್ತಿ ನಾಟುತ್ತಿರುವವು. ಅಯ್ಯೋ, ಕತ್ತರಿಸುವುದಕ್ಕೆ ಕರಗಳಿಲ್ಲದ ಕಾರಣ ಪೃಥ್ವಿಯ ಮೇಲೆ ನಿಲ್ಲುವುದಕ್ಕೆ ತತ್ತರ ಪಡುತ್ತಿರುವುದು ಈ ಶರೀರ. ಶಸ್ತ್ರ ಒಂದು ಪಿಡಿಯುವುದಕ್ಕೆ ಹಸ್ತ ಒಂದಿದ್ದರೆ ಹಸ್ತಿನವತಿ ಅರಸರ ಬಲ ಮೊತ್ತವನ್ನು ಪಾತಾಳಕ್ಕೆ ತಿಳಿಸಿಬಿಡುತ್ತಿದ್ದನು. ಕ್ಷತ್ರಿಯ ಧರ್ಮಕ್ಕೆ ಎದುರೋಕ್ತಕನಾದ ಏಸಿ ಕರ್ಣನು ಮಾತ್ರ ಎನ್ನ ಮೋಸ ಮಾಡಿದನು. ಎಲೈ ಬುದ್ಧಿ ಶೂನ್ಯರಾದ ಕರ್ಣಾದ್ರೋಣಿ ಅತಿಗಳೇ, ಇಲ್ಲಿಗೆ ಯುದ್ಧ ಮುಗಿಯಿತೆಂದು ಮುಕ್ತರಾಗಿ ಹೊದರಬೇಡಿರಿ. ರೌದ್ರೋತ್ಮುದ್ದೆಯಂತೆ ಒಪ್ಪುವ ಉತ್ತುತ್ಪೀಕರ ಜನಕನಾದ ಪಾರ್ಥನು ಈ ಸುದ್ದಿಯನ್ನು ಕೇಳಿದ ತಕ್ಷಣವೇ ನಿಮ್ಮ ತಲೆಗಳನ್ನೆಲ್ಲ ಒಂದು ಹಳೆ ಹತ್ತಿನಂತೆ ಆಡಿಸಿದೆ ಅಂತ ಬಲ್ಲವೇ. ಮರೆಯಬೇಡಿರಿ ಅಪ್ಪ ಅರ್ಜುನ, ಈನ ಕುಲೋತ್ಪನ್ನನಾದ ಕರ್ಣನು ಮೋಸ ಮಾಡುವುದಕ್ಕಿಂತ ಮುಂಚಿತವಾಗಿ ನೀನೋರ್ವನೇ ಬಂದಿದ್ದರೆ ನೀತಿ ಇಲ್ಲದ ಧ್ವನಾದಿಗಳೆಂಬ ಕೋತಿಗಳನ್ನು ಆತುರದಿಂದ ಬಿಡಿದ ಪ್ರಾಚೀನವೇ. ಈಗಿರುವ ಕಾಲಕ್ಕೆ ನೀನೇಗೆ ಬಂದಿ? ನನ್ನ ಕರ್ಮಕ್ಕೆ ನೀನೇನು ಮಾಡಿವಿ? ಬೇಡ ಮಗನೇ, ಬೇಡ ಮಗನೇ ಎಂದು ಪೇಳಿದೊಡೆ ಮೂಢ ಮತಿಗಳಿಂದ ಹೋಗಿ ಕೋಡಿ ಕಾಳಗದೊಳ ಮಡಿದೆಯಾ ಎಂದು ರೂಢಿಪದಿಯಾದ ಧರ್ಮಜನು ಮಾತ್ರ ಎಷ್ಟು ನೆನೆಸಿಕೊಂಡರು ಏನು. ನಾ ಮಡೆದನೆಂಬ ವಾರ್ತೆಯಂ ಕೇಳಿ ಪಡೆದ ಮಾತೆಯಾದ ಸುಭದ್ರಿಯು ಎಷ್ಟು ಕಡು ದುಃಖ ಪಡುವಳು ಏನು. ಉತ್ತರಿಕನ ಕಾಂಗ್ಯರೆಂಬ ಮಡದಿ ಮಡಿಯರು ಅಯ್ಯೋ ನಮ್ಮನ್ನು ನೋಡು ನೀರಿನೊಳಗೆ ಕೈ ಬಿಟ್ಟು ಪೋದಿಯಾ ಎಂದು ಎಷ್ಟು ಹೊಡೆದುಕೊಳ್ಳುವರು ಏನು. ಇರಲಿ, ಈ ರಣ ಪಡೆಯುವ ಅವರನ್ನು ನೆನೆದು ಮಾಡುವುದಾದರೆ ಏನಿದೆ. ಸ್ವರ್ಗವನ್ನೇ ಹೊಂದುವಂತ ಕಾರ್ಯವನ್ನೇ ಮಾಡಿರುವೆನು.
ಇನ್ಯಾತಕ್ಕೆ ಯೋಜನೆಯನ್ನು ಮಾಡಬೇಕು? ಈ ಘಟದ ಅಭಿಲಾಷೆಯನ್ನು ಬಿಡಬೇಕು. ಕೌರವರ ಮಕ್ಕಳನ್ನೆಲ್ಲ ಕಾಲ್ದಾಸಿಗೆ ಮಾಡಿಕೊಂಡು ಶಯನ ಮಾಡುವೆನು. ಸಾಕು ಸಾಕು, ಈ ಜನ್ಮವೇ ಪರಮೇಶ್ವರ, ಭಕ್ತರು ತತ್ವದಿವ. ರಂಭಪತಿ ಸರಿ ಸಂಭ್ರಮಾನ್ವಿತನಾದ ಕುಂಬಿನೇಶರೇ, ಓಹೋ ಆಚಾರ್ಯರೇ, ಮುಂಬರೆದು ಬರುವ ನಮ್ಮ ಸೈನ್ಯವೆಲ್ಲ ಸೆದಬಿಡಿದನು ಅಭಿಮಾನ್ಯವೆಂಬವನು ರಣಭೂಮಿಗೆ ಒರಗಿದನು. ಇನ್ನೇನು ಭಯ? ಇವನನ್ನು ಸ್ವಲ್ಪ ನೋಡೋಣ ಬಾ. ಬಲ 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 ತೋಳು ತಲ ಕೆಂಪು ಮಾಡಿ ತನ್ನ ನೋಡುವರಾದ ಬಾರವರನ್ನು ದಶಕದೊಳಗೆಡಗಿ ಕೈದಿಗಳಿಗೆ ಹಾಸಿಗೆ ಮಾಡಿ ಸುಪುಟ ರಮಣೆ ಮಕ್ಕಳನ್ನು ಮುಸುಡಿ ಮುಡಿಯದೆ ಆಯ್ತ ದುರ್ಯೋಧನ ಆಚಾರ್ಯರೇ, ಒಗರೇರಿದ್ದ ಕಮ್ಮುಗಳು, ಬಿಗಿದ ಉಪ್ಪುಗಳು, ನಗುಮುಖದ ಒಳಿಯ ತಂಟೆ ಪಕ್ಕಗಳು ಸುಕುಮಾರನು ಕಂಗಳಿಗೆ ರಂಜಿಸುವ ಆಚಾರ್ಯರೇ, ಎಂತ ಮಗನನ್ನ ಮರೆತು ಎಂತ ಜೀವಿಸುವಳು ಆ ಸುಭದ್ರತೆ. ಬಲ ಬಲ ಬೀಬತ್ತು ನನ್ನನೇ, ಸಾಕು ಸಾಕು, ನಿನ್ನ ಸಾಹಸಕ್ಕೆ ಸುರಳು ಧೀರರೆಂದು ಕೊಂಡಾಡಿದರು. ಸಾಕು, ವ್ಯಕ್ತವಾದ ಶರೀರವು ಎತ್ತ ಬಿದ್ದರೇನು, ಉತ್ತಮವಾದ ಕೀರ್ತಿಯನ್ನು ಹೊಂದಿದ್ದೀಯ ನೀನು. ಅಹೋ ಧರಣೀಶನೇ, ಧರಣೀಶನೇ ಆಚಾರ್ಯರೇ, ದೂರದ ಪ್ರಳಯ ಕುತಂತ್ರ ಪರಿಹರಿಸಿದೆವು. ಕೊರಳಿಗೆ ಹಾಕುವ ಮುತ್ಯ ಪಾಶ ಮಾತ್ರ ತಪ್ಪಿಸಿಕೊಂಡೆವು. ಬಾಲಕನ ಮೀಕ್ಷಿ ಪಾಲನಂಬಂತರ ವಿಚಾರದಲ್ಲಿ ಪಶ್ಚಿಮಕ್ಕೆ ಹೋಗೋಣ ನಮ್ಮ ಪಾಲಕ್ಕೆ. ನಿಮ್ಮಷ್ಟಂತಾಗಲಿ.